ಮಾರುತಿ ಪಾವಗಡ ಈ ಒಂದು ಪ್ರಕರಣಕ್ಕೆ ಯಾರೆಲ್ಲ ಕಾರಣಕರ್ತರು ಅವರನ್ನ ಈಗಾಗಲೇ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಈಗ ಸ್ವತಃ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಅವರಿಗೂ ಕೂಡ ಕೋಕ್ ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ, ಏನು ಕಾರಣ, ಇವ್ರ ಪಾತ್ರ ಏನು? ರಾಮ್, IPL ಅಲ್ಲಿ ಅಂತಿಮ ಪಂದ್ಯ ಅಂದರೆ ಆರ್ ಸಿ ಬಿ ಗೆದ್ದ ಕ್ಷಣದಿಂದಲೂ ಕೂಡ ನಿನ್ನೆವರೆಗೂ ಆದಂತಹ ಎಲ್ಲ ಘಟನೆಗಳಲ್ಲೂ ಕೂಡ ಗೋವಿಂದರಾಜು ಅವರ ಪಾತ್ರ ಇತ್ತು ಅನ್ನುವಂತಹ ಒಂದು ಮಾಹಿತಿ ರಾಜ್ಯ ಸರ್ಕಾರದ ಬಳಿ ಕೂಡ ಇತ್ತು. ಅದೇ ರೀತಿ ಪೊಲೀಸರಿಗೂ ಕೂಡ ಒತ್ತಡ ಹಾಕಿದ್ರು ಅನ್ನುವಂತಹ ಒಂದು ಆರೋಪವನ್ನು BJP ಮತ್ತು JDS ನಾಯಕರು ಮಾಡ್ತಲೇ ಬಂದರು. ನಿನ್ನೆ ಕಮಿಷನರ್ ಸೇರಿದಂತೆ 5 ಮಂದಿ ಅಧಿಕಾರಿಗಳನ್ನು ಅಮಾನತು ಮಾಡುವಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಹಾಗೂ ಕಾನೂನು ಸಚಿವರಾದಂತಹ HK ಪಾಟೀಲ್ ಅವರು ಪ್ರತ್ಯೇಕವಾದಂತಹ ಒಂದು ಸಭೆಯನ್ನು ಮಾಡ್ತಾರೆ. ಆ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಗುತ್ತೆ. ನಮಗೆ ಈ ಪ್ರಕರಣ ಭಾಳಷ್ಟು ಸರ್ಕಾರಕ್ಕೆ ಮುಜುಗರ ತರಿಸ್ತಾ ಇದೆ. ಹೀಗಾಗಿ ಒಂದು ಕಡೆ ಹೈಕೋರ್ಟಲ್ಲಿ PIL ದಾಖಲಾಗಿದೆ, ಸುಮೋಟೋ ಕೇಸನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ನಾವೇ ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ಮಾಡಿಸ್ತಾ ಇದ್ವಿ. ಹೀಗಾಗಿ ಅನಿವಾರ್ಯವಾಗಿ ನಾವು ಕ್ರಮವನ್ನು ಕೈಗೊಳ್ಳಲೇಬೇಕು. ಅದರಲ್ಲಿ ಮೊದಲನೇದಾಗಿ ಬೆಂಗಳೂರು ಕಮಿಷನರ್ ಆಗಿ ದಯಾನಂದ್ ಅವರು ಟೋಟಲಿ ಫೇಲ್ಯೂರ್ ಆದರು ಅನ್ನುವಂಥ ಒಂದು ಆಕ್ಷೇಪವನ್ನು HK ಪಾಟೀಲ್ ಸೇರಿದಂತೆ ಹಲವು ಹಿರಿಯ ನಾಯಕರು ವ್ಯಕ್ತಪಡಿಸ್ತಾರೆ. ಆದರೆ ಆ ಸಂದರ್ಭದಲ್ಲೇ ದಯಾನಂದ್ ಅವರು ಭಾಳಷ್ಟು ಖಡಕ್ಕಾಗಿ ಸಿದ್ದರಾಮಯ್ಯ ಸೇರಿದಂತೆ DK ಶಿವಕುಮಾರ್ ಸೇರಿದಂತೆ ಎಲ್ಲ ಸಚಿವರು ಅಲ್ಲಿದ್ದಂತಹ ಎಲ್ಲ ಸಚಿವರು ಕೂಡ ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ಇದರಲ್ಲಿ ನನ್ನ ತಪ್ಪು ಇಲ್ಲವೇ ಇಲ್ಲ. ನಾನು ಮೊನ್ನೆ ಅರ್ಧರಾತ್ರಿಯಲ್ಲಿ ಸಿದ್ದರಾಮಯ್ಯ ಅವರ ಮನೆಗೆ ಕರೆಸ್ಕೊಂಡು ಮಾತಾಡಿದಾಗಲೂ ಕೂಡ ಹೇಳಿದ್ದೆ, ಎರಡು ಕಡೆ ಸಮಾರಂಭ ಮಾಡೋದಕ್ಕೆ ಆಗೋದಿಲ್ಲ, ಪೊಲೀಸ್ ಬಂದೋಬಸ್ತ್ ಕೊಡೋದಕ್ಕೆ ಆಗೋದಿಲ್ಲ, ಇದ್ರ ಬಗ್ಗೆ ಇಂಟು ಮಾಹಿತಿನೂ ಕೂಡ ಇದೆ. ಹೀಗಾಗಿ ಒಂದು ಕಡೆ ಕಾರ್ಯಕ್ರಮ ಮಾಡಿ ಅನ್ನುವಂಥದ್ದನ್ನು ನಾನೇ ನಿಮಗೆ ಮನವರಿಕೆ ಮಾಡಿಕೊಟ್ಟಿದ್ದೆ, ನೀವು ಕೇಳಿಲ್ಲ. ಸರ್ಕಾರದ ವತಿಯಿಂದ ಪ್ರೆಷರ್ ಬಂತು. ಈ ಪ್ರೆಷರ್ ಹಿಂದೆ ಯಾರಿದ್ರು ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಇಟ್ಟಿದ್ರು. ಈ ಪ್ರೆಷರ್ ಹಿಂದೆ ಬೇರೆ ಯಾರೂ ಇರಲಿಲ್ಲ. ಅವತ್ತು ಅರ್ಧರಾತ್ರಿಯಲ್ಲಿ RCB ಕಪ್ ಗೆದ್ದಂಥ ಒಂದು ಸಂದರ್ಭದಲ್ಲಿ ನೇರವಾಗಿ KCA ಅಧಿಕಾರಿಗಳು RCB ಅವರ ಒತ್ತಡದ ಮೇರೆಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಕಬ್ಬನ್ ಪಾರ್ಕ್ ಪೊಲೀಸ್ ಅವರು ಕಾರಣಕ್ಕೂ ಅನುಮತಿ ಕೊಡೋದಕ್ಕೆ ಆಗೋದಿಲ್ಲ ಎರಡೆರಡು ಕಡೆ ಅನ್ನುವಂಥದ್ದನ್ನು ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಅಲ್ಲಿಂದ ನೇರವಾಗಿ ದಯಾನಂದ್ ಅವರ ಮನೆಗೆ KCA ಪದಾಧಿಕಾರಿಗಳು ಹಾಗೂ RCBಯ ಕೆಲವೊಂದಷ್ಟು RCB ಭಾಗದವರು ಕೂಡ ಬಂದಿದ್ರು ಅನ್ನುವಂಥ ಒಂದು ಮಾಹಿತಿ. ಆದರೆ ದಯಾನಂದ್ ಅವರು ಕೂಡ ಅಲ್ಲೂ ಕೂಡ ಒಪ್ಕೊಳ್ಳೋದಿಲ್ಲ. ಆ ಕ್ಷಣಕ್ಕೆ ಗೋವಿಂದರಾಜು ಅವರು ಸಾಕ್ಷಿಯಾಗಿದ್ದರು. ಅದಾದ ಬಳಿಕ KCA ಪದಾಧಿಕಾರಿಗಳು, ಗೋವಿಂದರಾಜು ಹಾಗೂ ಕೆಲ ನಾಯಕರುಗಳು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಹೋಗ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಅಷ್ಟೊತ್ತಲ್ಲಿ ಮನವೊಲಿಕೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಮುಖ್ಯಮಂತ್ರಿ ಅವ್ರಿಗೆ ಹೇಗೋ ಸರ್ಕಾರದಿಂದ ಒಂದು ಕಾರ್ಯಕ್ರಮ ಮಾಡಲೇಬೇಕು, ಹೀಗಾಗಿ ನೀವು ಇದನ್ನು ಎರಡು ಕಡೆ ಮಾಡೋದಕ್ಕೆ, ಒಂದು ಕಡೆ ಸರ್ಕಾರದಿಂದ ವಿಧಾನಸೌಧ ಮೆಟ್ಲ ಮೇಲೆ ಒಂದು ಕಾರ್ಯಕ್ರಮ, ಮತ್ತೊಂದು KCA ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಜಯೋತ್ಸವ ಆಚರಣೆ ಮಾಡಲೇಬೇಕು, ಇದೆರಡಕ್ಕೂ ಕೂಡ ಒಪ್ಕೊಳ್ಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡಿಕೊಡ್ತಾರೆ. ಇದಕ್ಕೆ ಗೋವಿಂದರಾಜು ಅವರು ಸಾಕ್ಷಿ ಇದ್ದರು. ಗೋವಿಂದರಾಜು ಅವರು ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾಗಿದ್ದರು. ಸಿದ್ದರಾಮಯ್ಯ ಅವರು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ನೇರವಾಗಿ ದಯಾನಂದ್ ಅವರನ್ನು ಕರೆಸ್ಕೊಳ್ತಾರೆ. ಅದೇ ರೀತಿ ನಿಂಬಾಳ್ಕರ್ ಅವರನ್ನು ಕರೆಸ್ಕೊಳ್ತಾರೆ. ಸಲೀಂ ಅವರನ್ನು, ಅಂದರೆ DGIGP ಆಗಿದ್ದಂತಹ ಸಲೀಂ ಅವರನ್ನು ಕರೆಸ್ಕೊಳ್ತಾರೆ. ಮೂವರ ಬಳಿನೂ ಕೂಡ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ದಯಾನಂದ್ ಅವರು ಪದೇ ಪದೇ ಹೇಳುವಂಥದ್ದು, ಎರಡೆರಡು ಕಡೆ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಪೊಲೀಸ್ ಬಂದೋಬಸ್ತ್ ಕೊಡೋದಕ್ಕೆ ಆಗೋದಿಲ್ಲ. ಇವತ್ತು ಈ ಕ್ಷಣಕ್ಕೆ, ಅವತ್ತು ಮಧ್ಯರಾತ್ರಿ ಅವತ್ತು ಬೆಳಗಿನ ಜಾವ 3 ಗಂಟೆ ಆಗಿರುತ್ತೆ. ಇನ್ನೂ ಕೂಡ ನಗರದಲ್ಲಿ ಬೇರೆ ಬೇರೆ ಕಡೆ ಯುವಕರು ವಿಜಯೋತ್ಸವ ಮಾಡ್ತಾ ಇದ್ದಾರೆ. ನಾವು ಪೊಲೀಸರು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ನಾಳೆ ಬೆಳಗ್ಗೆನೇ ನೀವು ಮತ್ತೆ ಇಂತಿಂಥ ಕಡೆ ಬರಬೇಕು ಅಂತ ಹೇಳಿದ್ರೆ ಪೊಲೀಸರು ಬರೋದಕ್ಕಾಗೋದಿಲ್ಲ. ಅಷ್ಟೊಂದು ಸ್ಟಾಫ್ ನಮ್ಮಲ್ಲಿ ಬೆಂಗಳೂರಲ್ಲಿಲ್ಲ. ಸುಮಾರು 5,000 ಜನ ಪೊಲೀಸರಿದ್ದಾರೆ. ಅವರನ್ನು ಎಲ್ಲ ಕಡೆನೂ ಕೂಡ ನಾವು ಡೆಪ್ಯೂಟ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ದಯಾನಂದ್ ಅವರು ಮುಖ್ಯಮಂತ್ರಿ ಹಾಗೂ ಈ ಟೀಮ್ ಇದ್ದಂತಹ ಒಂದು ಸಂದರ್ಭದಲ್ಲಿ ಹೇಳುತ್ತೆ. ಆದರೆ ಒಂದು ಕಡೆ ಗೋವಿಂದರಾಜು ಅವರ ಒತ್ತಡ, ಮತ್ತೊಂದು ಕಡೆ KCA ಪದಾಧಿಕಾರಿಗಳ ಒತ್ತಡ, ಎಲ್ಲರ ಒತ್ತಡಕ್ಕೆ ಮತ್ತೊಂದು ಕಡೆ ಇವೆಂಟ್ ಮ್ಯಾನೇಜ್ಮೆಂಟ್ ಟೀಮ್ ಅವರು ಕೂಡ 3 ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಇದು ನಡೆದಿರುವಂಥದ್ದು ಕಾವೇರಿಯಲ್ಲಿ ನಡೆದಂತಹ ಒಂದು ಸಭೆ. ಸಿದ್ದರಾಮಯ್ಯ ಅವರು ಮ್ಯಾಚ್ ನೋಡಿ ಮುಗಿದಾದ ಬಳಿಕ ಸುಮಾರು 2 ಗಂಟೆಗಳ ಕಾಲ ಎಚ್ಚೆತ್ಕೊಂಡಿದ್ರು ಈ ಎಲ್ಲ ಬೆಳವಣಿಗೆಗಳಾಗಬೇಕಾದ್ರೆ. ಯಾಕಂತ ಹೇಳಿದ್ರೆ ತರಾತುರಿಯಲ್ಲಿ ಮಾಡಬೇಕು, ಕ್ರೆಡಿಟ್ ಸಿಗಬೇಕು ಅನ್ನುವಂಥ ಒಂದು ವಾದವೂ ಕೂಡ ಇತ್ತು. ಇದಕ್ಕೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮೇಲೆ ಒಂದಷ್ಟು ನಾಯಕರುಗಳ ಒತ್ತಡ, ಮತ್ತೊಂದು ಕಡೆ ಗೋವಿಂದರಾಜು ಅವರು ಆ ಕಡೆ KCA ಪದಾಧಿಕಾರಿಗಳನ್ನು ಕರ್ಕೊಂಡು ಹೋಗಿದ್ದು. ಹೀಗಾಗಿ ಸುದೀರ್ಘವಾಗಿ ಮಾತುಕತೆ ಆದ ಬಳಿಕವೂ ಕೂಡ ಕಮಿಷನರ್ ಅವರು ಒಪ್ಕೊಳ್ಳೋದಿಲ್ಲ. ಇಲ್ಲ ವಿಧಾನಸೌಧದಲ್ಲಿ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಾಡ್ಕೊಳ್ಳಿ, ಎರಡೂ ಕಡೆನೂ ಕೂಡ ನಾವು ಮಾಡಿದ್ದೆ ಆದರೆ ಒಂದಷ್ಟು ಸಮಸ್ಯೆಗಳಾಗ್ಬೋದು. ಆ ಸಮಸ್ಯೆಗಳಿಗೆ ಮತ್ತೆ ನಾವು ಜವಾಬ್ದಾರಿ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಅವತ್ತೇ ನೇರವಾಗಿ ದಯಾನಂದ್ ಅವರು ಹೇಳಿದರು ಅನ್ನುವಂಥದ್ದು ನಿನ್ನೆ ಸಿದ್ದರಾಮಯ್ಯ ಅವರು
ದಯಾನಂದ್ ಮತ್ತು ಸಲೀಮ ಇಬ್ಬರನ್ನು ಕೂಡ ಕರೆಸ್ಕೊಂಡಾಗ ಇದನ್ನು ನೇರವಾಗಿ ಸಿದ್ದರಾಮಯ್ಯ ಅವ್ರಿಗೂ ಹೇಳಿದರು, ಡಿ ಕೆ ಶಿವಕುಮಾರ್ ಅವ್ರಿಗೂ ಹೇಳಿದರು. ಅವತ್ತು RCB ತಂಡ ಗೆದ್ದಾಗಲೇ ನಾನು ಹೇಳಿದ್ದೆ, ಎರಡೆರಡು ಕಡೆ ಮಾಡೋದು ಬೇಡ, ಎರಡೆರಡು ಕಡೆ ಮಾಡಿದ್ರೆ ಪೊಲೀಸರು ಎಲ್ಲ ಕಡೆನೂ ಕೂಡ ಬಂದೋಬಸ್ತ್ ಕೊಡೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಕಡೆ HAL, ಮತ್ತೊಂದು ಕಡೆ ಚಿನ್ನಸ್ವಾಮಿ ಕ್ರೀಡಾಂಗಣ, ಮತ್ತೊಂದು ಕಡೆ ವಿಧಾನಸೌಧ, ಅದಕ್ಕೂ ಮೊದಲು ತಾಜ್ ವೆಸ್ಟ್ ಎಂಡ್ ಬಳಿ ಎಲ್ಲ ಕಡೆನೂ ಅಂತ ಹೇಳಿದ್ರೆ ಭಾಳಷ್ಟು ಸಮಸ್ಯೆಗಳಾಗ್ತವೆ. ಹೀಗಾಗಿ ಬೇಡ ಅಂತ ಹೇಳಿದ್ರು ಕೂಡ ನೀವು ಕೇಳಿಲ್ಲ ಅನ್ನುವಂಥದ್ದನ್ನು ನಿನ್ನೆ ಕೂಡ ಹೇಳಿದ್ರು. ಇದೆಲ್ಲದನ್ನು ನಾವು ನೋಡಿದ್ರೆ ಎಲ್ಲ ಕಡೆನೂ ಕೂಡ ಗೋವಿಂದರಾಜು ಅವರ ಉಪಸ್ಥಿತಿ ಎದ್ದು ಕಾಣಿಸ್ತಾ ಇದೆ. ಇದನ್ನು ನಿನ್ನೆ ನೇರವಾಗಿ BJP ಅವರು ಆರೋಪ ಮಾಡಿದರು, JDS ನಾಯಕರು ಕೂಡ ಆರೋಪ ಮಾಡಿದರು. ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿದ್ದಂಥವರು ಕೂಡ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ 2013ರಲ್ಲಿದ್ದಂತಹ ಸಿದ್ದರಾಮಯ್ಯ, 2023ರಲ್ಲಿರುವಂಥ ಸಿದ್ದರಾಮಯ್ಯ ಭಾಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ತಮ್ಮ ಸುತ್ತಲೇ ಇರುವಂತಹ ಒಂದು ಪಟಾಲಂ ಸರಿ ಇಲ್ಲ, ಅದರಲ್ಲಿ ಅವರ ರಾಜಕೀಯ ಸಲಹೆಗಾರರಾಗಿರ್ಬೋದು, ಬೇರೆ ಬೇರೆ ಸಲಹೆಗಾರರು ಕೂಡ ಸರಿ ಇಲ್ಲ ಅನ್ನುವಂತಹ ಒಂದು ಆಕ್ಷೇಪ ಮತ್ತು ಅಸಮಾಧಾನ ವ್ಯಕ್ತವಾಯಿತು. ಜೊತೆಗೆ ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಓಕೆ ಕಂಟಿನ್ಯೂ ಮಾರುತಿ ಪಾವಗಡ. ಮಾರುತಿ ಪಾವಗಡ, ಈಗ ಕೇವಲ ಗೋವಿಂದರಾಜು ಅವರು ಮಾತ್ರ ಸಲಹೆ ಕೊಡುವಂತ ಟೀಮ್ನಲ್ಲಿದ್ರ ಅಥವಾ ಎಷ್ಟು ಜನ ಇರ್ತಾರೆ CM ಸಿದ್ದರಾಮಯ್ಯನವ್ರಿಗೆ ಸಲಹೆ ಕೊಡುವಂತ ನಿಟ್ಟಿನಲ್ಲಿ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಗೋವಿಂದರಾಜು ಅವರು ರಾಜಕೀಯ ಸಲಹೆಗಾರರು, ಅದೇ ರೀತಿ ಅವರ ಆರ್ಥಿಕ ಸಲಹೆಗಾರರಾಗಿ ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ, ಬೇರೆ ಬೇರೆ ಸಲಹೆಗಾರರು ಕೂಡ ಇದ್ದಾರೆ. ಇವರು ಅಧಿಕೃತವಾಗಿ ಇರುವಂತಹ ಸಲಹೆಗಾರರು. ಇನ್ನು ಅನಧಿಕೃತವಾಗಿ ಭಾಳಷ್ಟು ಜನ ಇದ್ದಾರೆ, ಅದು ಅವರೆಲ್ಲ ಹೆಸರುಗಳು ಅವಶ್ಯಕತೆ ಇಲ್ಲ. ಆದರೆ 2013ರಲ್ಲಿದ್ದಂತಹ ಸಿದ್ದರಾಮಯ್ಯ ಈಗ 2023ರಲ್ಲಿರುವಂತಹ ಸಿದ್ದರಾಮಯ್ಯ ಅವ್ರಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಯಾರೋ ಹೇಳಿದಾಗ, ಯಾರೋ ಪ್ರೆಜರ್ ತಂದಾಗ ಅದನ್ನು ಒಪ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಿನ್ನೆ ಹಲವು ನಾಯಕರುಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ನಿನ್ನೆ ಕ್ಯಾಬಿನೆಟಲ್ಲಿ ಸುದೀರ್ಘವಾಗಿ ಈ ಪ್ರಕರಣದ ಬಗ್ಗೆ, ಈ ದುರಂತದ ಬಗ್ಗೆ ಚರ್ಚೆ ಆದಾಗ ಬಹುತೇಕ ಹಿರಿಯ ಸಚಿವರುಗಳು ನೀವು ಒಪ್ಕೊಂತಿರ್ಲಿಲ್ಲ, ಆದರೆ ನಿಮ್ಮ ಜೊತೆ ಇದ್ದಂಥವರು ನಿಮ್ಮ ಮೇಲೆ ಪ್ರೆಜರ್ ಹಾಕಿದ್ರು, ನಿಮ್ಮನ್ನು ಪದೇ ಪದೇ ದಾರಿ ತಪ್ಪಿಸ್ತಾ ಇರೋದೇ ಅವರು. ಇಂಥ ಗೋವಿಂದರಾಜ್ ಆಗಿರ್ಬೋದು, ಬೇರೆ ಬೇರೆಯವರು ಯಾವ ಕಾರಣಕ್ಕೋಸ್ಕರ ಯಾಕಕ್ಕಾಗಿ ಬೇಕಾಗಿದೆ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೂಡ ಕೇಳಿದ್ರು. ಹೀಗಾಗಿ ಅನಿವಾರ್ಯವಾಗಿ ಗೋವಿಂದರಾಜ್ ಅವ್ರಿಗೂ ಕೂಡ ಕೋಕ್ ಕೊಡುವಂತಹ ಒಂದು ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿರುವಂಥದ್ದು. ನಿನ್ನೆ ತಡರಾತ್ರಿ ಬರೀ ಪೊಲೀಸ್ ಅವರ ವಿರುದ್ಧ ಅಷ್ಟೇ ಕ್ರಮ ತಗೊಂಡಾಗ, ದಯಾನಂದ್ ಸೇರಿದಂತೆ 5 ಜನ ಪೊಲೀಸ್ ಅಧಿಕಾರಿಗಳನ್ನು ಕ್ರಮ ತೆಗೆದುಕೊಂಡಾಗ ಸಹಜವಾಗಿ ಬೇರೆ ಬೇರೆ ಕಡೆ ಆಕ್ಷೇಪ ಮತ್ತು ಅಸಮಾಧಾನಗಳು ವ್ಯಕ್ತವಾಗಿದ್ದವು. ಅದರಲ್ಲೂ ಪ್ರಮುಖವಾಗಿ ವಿಪಕ್ಷಗಳು ಅದನ್ನೇ ಅಸ್ತ್ರ ಮಾಡಿದ್ವು. ಅಂದರೆ ನೀವು ಬರೀ ಅಧಿಕಾರಿಗಳ ಮೇಲೆ ನಿಮ್ಮ ದಬ್ಬಾಳಿಕೆ ತೋರಿಸೋದಕ್ಕೆ ಇದು ತೋರಿಸಿದ್ರ, ಪ್ರದರ್ಶನ ಮಾಡಿದ್ರ, ನಿಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡಿದರು. ಹೀಗಾಗಿ ಇದರೆಲ್ಲದಕ್ಕೂ ಕೂಡ ಕಾರಣ ಆಗಿರುವಂಥದ್ದು ಗೋವಿಂದರಾಜು ಅನ್ನುವಂತಹ ಮಾತುಗಳು ಪದೇ ಪದೇ ಕೇಳಿಬಂದಿದ್ದು. ಜೊತೆಗೆ ನಿನ್ನೆಯಿಂದಲೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಚರ್ಚೆ ಆಗ್ತಿರೋದಾಗಿರ್ಬೋದು, ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿರೋದಾಗಿರ್ಬೋದು, ಕಾಂಗ್ರೆಸ್ ಆಂತರಿಕ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದಾಗಿರ್ಬೋದು, ಸಿದ್ದರಾಮಯ್ಯ ಅವರ ಆಂತರಿಕ ಗುಂಪಿನಲ್ಲಿ ಚರ್ಚೆ ಆಗ್ತಿರೋದಾಗಿರ್ಬೋದು, DK ಶಿವಕುಮಾರ್ ಅವರ ಆಂತರಿಕ ಗುಂಪಿನಲ್ಲಿ ಚರ್ಚೆ ಆಗ್ತಿರೋದಾಗಿರ್ಬೋದು, ಕಾಂಗ್ರೆಸ್ ಹೈಕಮಾಂಡ್ ಬಳಿ ಇರುವಂತಹ ರಿಪೋರ್ಟಲ್ಲಿ ಇರುವಂಥದ್ದಾಗಿರ್ಬೋದು, ಅವರ ಜೊತೆ ಇರುವಂಥವರು ಅದು DK ಶಿವಕುಮಾರ್ ಅವರ ಬಣ ಆಗಿರ್ಬೋದು, ಸಿದ್ದರಾಮಯ್ಯ ಅವರ ಜೊತೆ ಇರುವಂತಹ ಬೆಂಬಲಿಗರಿಂದಲೇ ಈ ನಾಯಕರುಗಳು ಹಿಂಗಾಗ್ತಾ ಇರೋದು. ಹೀಗಾಗಿ ಅವರ ತಪ್ಪುಗಳಿಂದ, ಅವರು ಮಾಡಿದಂತಹ ಪ್ರೆಜರ್ ಪಾಲಿಟಿಕ್ಸಿಂದಾಗಿ ಇವರು ಎರಡೆರಡು ಕಡೆ ಈ ರೀತಿ ಮಾಡೋದಕ್ಕೆ ಮುಂದಾದರು. ಕ್ರೆಡಿಟ್ ಪಾಲಿಟಿಕ್ಸ್ಗೆ ಹೋಗಿ ಇವತ್ತು 11 ಜನರು ಬಲಿಯಾಗೋದಕ್ಕೂ ಕೂಡ ಕಾರಣ ಆಯಿತು. ಹೀಗಾಗಿ ಇಂಥವರನ್ನು ಇಟ್ಕೊಳ್ಳೋದು ಅವಶ್ಯಕತೆ ಇದೆಯಾ ಅಂತ ಈ ಹಿನ್ನೆಲೆಯಲ್ಲಿ 5 ಜನ ಪೊಲೀಸರ ವಿರುದ್ಧ ರಾತ್ರಿ ಕ್ರಮ ಆಗಿತ್ತು. ಈಗ CM ರಾಜಕೀಯ ಕಾರ್ಯದರ್ಶಿ ಆಗಿದ್ದಂತಹ ಗೋವಿಂದರಾಜ್ ಅವರಿಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೋಕ್ ಕೊಟ್ಟಿರುವಂಥದ್ದು. ರಾಮ್.